ಸ್ನೇಹಿತರೆ ನಮಸ್ಕಾರ. ನಮ್ಮ ಕನ್ನಡ ಚಿತ್ರರಂಗದ ಅಥವಾ ಕನ್ನಡ ಬಣ್ಣದ ಲೋಕದ ನಂಟನ್ನು ಹೊಂದಿದಂತಹ ಅದೆಷ್ಟೋ ಕಲಾವಿದರು ಈಗ ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಅದೆಷ್ಟೋ ಜನ ಇವತ್ತಿಗೂ ಕೂಡ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇನ್ನೊಂದಷ್ಟು ಜನ ಅನಾರೋಗ್ಯ ಸಮಸ್ಯೆ ಅಥವಾ ವೈಯಕ್ತಿಕ ಸಮಸ್ಯೆಗಳಿಂದನೂ ಕೂಡ ಬಳಲ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಭರಪೂರ ಮನರಂಜನೆಯನ್ನು ಕೊಟ್ಟಂತಹ ಇವರೆಲ್ಲರೂ ಕೂಡ ಇವತ್ತು ಭರ್ತಿ ಕಣ್ಣೀರಿನ ನಡುವೆ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಜೊತೆಗೆ ಅವತ್ತು ನಮ್ಮ ಹಿಂದೆ ಇದ್ದಂಥವರು ಇವತ್ತು ಯಾರೂ ಇಲ್ವಲ್ಲ ಅಂಥೇಳಿ ಮರುಕವನ್ನು ಪಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದ ತೆರೆಯ ಮೇಲೆ ಖಡಕ್ ವಿಲನ್ ಆಗಿ ಪ್ರೇಕ್ಷಕರಲ್ಲಿ ಭಯ ಹುಟ್ಟಿಸಿದಂಥ ಅದೆಷ್ಟೋ ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದಂತಹ ನಟರು ಕೂಡ ಇವತ್ತು ಅಸಲಿಗೆ ಅವರ ನಿಜವಾದಂತಹ ದೈಹಿಕ ಪರಿಸ್ಥಿತಿಯನ್ನು ನೋಡಿದ್ರೆ ಬೆಚ್ಚಿ ಬೀಳುವಂತಿರುತ್ತೆ. ಅದೇ ಸಾಲಿಗೆ ಈಗ ಕಿಲ್ಲರ್ ವೆಂಕಟೇಶ್ ಅವರು ಕೂಡ ಸೇರಿಕೊಂಡಿದ್ದಾರೆ. ಹೌದು, ಸುಮಾರು 400 ಸಿನಿಮಾಗಳಲ್ಲಿ ಖಳನಟನಾಗಿ ನಟಿಸಿರುವಂತಹ ಕಿಲ್ಲರ್ ವೆಂಕಟೇಶು ಇವಾಗಿನ ಪರಿಸ್ಥಿತಿ ಮತ್ತು ಇವಾಗಿನ ನೈಜ ಅವರ ಫೋಟೋವನ್ನು ನೋಡಿದ್ರೆ ಅಥವಾ ಅವರನ್ನು ಎದುರುಗಡೆ ನೀವು ಮೀಟ್ ಮಾಡಿದ್ರೆ ಇವರೇನಾ ಅವರು ಅಂತೇಳ್ಬಿಟ್ಟು ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡಬೇಕಾದಂತಹ ವಾಸ್ತವ ಪರಿಸ್ಥಿತಿ ಇದೆ. ಬಹುಶಃ ಈ ಫೋಟೋ ನೋಡ್ತಾ ಇದ್ದಾಗ ನಿಮಗೂ ಕೂಡ ಹಾಗೆ ಅನ್ನಿಸ್ತಿದೆ, ಯಾವ ಕಡೆಯಿಂದನೂ ಕೂಡ ಮ್ಯಾಚ್ ಆಗ್ತಿಲ್ವಲ್ಲ ಗುರು ಅಂತಲೂ ಕೂಡ ನಿಮಗೆ ಅನ್ನಿಸ್ತಾ ಇರ್ಬೋದು. ಹೌದು, ಇದು ನಿಜವಾಗ್ಲೂ ಕೂಡ ಕಿಲ್ಲರ್ ವೆಂಕಟೇಶ್ ಅವರೇ. ಆದರೆ ಕಿಲ್ಲರ್ ವೆಂಕಟೇಶ್ ಅವರು ಇವತ್ತು ಈ ಪರಿಸ್ಥಿತಿಗೆ ತಲುಪೋದಕ್ಕೆ ನೋಡಿ, ಈ ಮೊದಲು ಇದ್ದಂಥ ಕಿಲ್ಲರ್ ವೆಂಕಟೇಶ್ ಅಂದರೆ ಸಿನಿಮಾಗಳಲ್ಲಿ ನಟಿಸ್ತಿದ್ದಂಥ ಸಂದರ್ಭದಲ್ಲಿದ್ದಂಥ ವೆಂಕಟೇಶ್ಗೂ ಇದೀಗ ಇರುವಂತಹ ವೆಂಕಟೇಶ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂಥೇಳಿ. ಈಗ ಅವರು ಬದುಕಿನ ಒಂದೊಂದು ಸವಾಲುಗಳನ್ನು ಎದುರಿಸ್ತಿರುವಂತಹ ಪರಿಸ್ಥಿತಿಗಳನ್ನು ಕೇಳಿದ್ರೆ ಮನ ಕಲಕುವಂತಿದೆ. ಹಾಗಾದರೆ ವೆಂಕಟೇಶ್ ಅವರ ಈ ಸ್ಥಿತಿಗೆ ಕಾರಣ ಏನು? ಅವರಿಗೆ ಕಾಡ್ತಿರುವಂಥ ಸಮಸ್ಯೆ ಆದರೂ ಏನು? ಯಾವ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ? ಈ ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಹೇಳಿದಂತೆ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದ ತೆರೆ ಮೇಲೆ ಖಡಕ್ ವಿಲನ್ ಆಗಿ ಪ್ರೇಕ್ಷಕರಲ್ಲಿ ಭಯವನ್ನು ಹುಟ್ಟಿಸಿದಂಥ ಕಿಲ್ಲರ್ ವೆಂಕಟೇಶು ಇದೀಗ ಬದುಕಿನಲ್ಲಿ ಎದುರಾಗಿರುವಂತಹ ಸಮಸ್ಯೆಯ ವಿರುದ್ಧ ಅಥವಾ ತನ್ನ ಜೀವನ ಎದುರಿಸ್ತಿರುವಂತಹ ರೀತಿಯ ವಿರುದ್ಧ ಈಗ ಅವರು ಹೋರಾಡ್ತಿರೋದನ್ನು ಕೇಳಿದ್ರೆ ಎಂಥವರ ಮನವಾದರೂ ಕೂಡ ಕಲ್ಕುವಂಥದ್ದೇ. ಗಟ್ಟಿ ಗುಂಡಿಗೆಯು ಕೂಡ ಒಂದು ಕ್ಷಣ ಎದೆಬಡಿತವನ್ನು ಹೆಚ್ಚಿಸಿಕೊಳ್ಳುತ್ತದೆ. 45 ವರ್ಷಗಳ ಕಾಲ ಕನ್ನಡ ಸಿನಿಮಾಗಳಲ್ಲಿ ಸಕ್ರಿಯರಾಗಿತ್ತು. 400ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದಂಥ ಈ ಹಿರಿಯ ನಟನ ಇತ್ತೀಚಿನ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಗುರುತೇ ಸಿಗದಷ್ಟು ಬದಲಾಗಿರುವಂಥ ಅವರ ರೂಪ ಕಂಡು ಅನೇಕರು ಬೆಚ್ಚಿ ಬಿತ್ತಿದ್ದಾರೆ. ಹಿರಿಯ ಪತ್ರಕರ್ತ ಗಣೇಶ್ ಕಾಸರಗೋಡು ಅವರು ಕೂಡ ಈಗಾಗಲೇ ತಮ್ಮ ಬಿಯಾಂಡ್ ಲಿಮಿಟ್ಸ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ನಲ್ಲಿ ಸಂದರ್ಶನವನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಶನದಲ್ಲಿ ಸಾಕಷ್ಟು ವಿಚಾರಗಳನ್ನು ವೆಂಕಟೇಶ್ ಅವರು ಮನಬಿಚ್ಚಿ ಮಾತನಾಡಿದ್ದಾರೆ. ತಮ್ಮ ಬದುಕಿನ ಹಾದಿಯಲ್ಲಿ ಏನೆಲ್ಲ ಸವಾಲುಗಳು ಬಂತು ಅನ್ನೋದನ್ನು ಕೂಡ ನೆನಪಿಸಿಕೊಂಡಿದ್ದಾರೆ. ಅವರೇ ಹೇಳುವಂತೆ ನಾನು ಶಂಕರ್ನಾಗ್, ಟೈಗರ್ ಪ್ರಭಾಕರ್, ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲೂ ಕೂಡ ನಟಿಸಿರುವಂಥ ನಟ. ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್, ಅಂಬರೀಷ್, ವಿಷ್ಣುವರ್ಧನ್ ಅವರ ಸಿನಿಮಾಗಳಲ್ಲೂ ಕೂಡ ಖಡಕ್ ವಿಲನ್ ನಾನು. ರವಿಚಂದ್ರನ್ ಅವರ ರಣಧೀರ ಸಿನಿಮಾ ನನಗೆ ದೊಡ್ಡ ಹೆಸರನ್ನು ತಂದುಕೊಟ್ಟಂಥ ಸಿನಿಮಾ. ಆ ಸಿನಿಮಾದಿಂದ ರಣಧೀರ ವೆಂಕಟೇಶ್ ಅಂತಲೂ ಕೂಡ ಕರೆಯೋದಕ್ಕೆ ಶುರು ಮಾಡಿದರು. ಬಳಿಕ ಪ್ರಭಾಕರ್ ಅವರ ಸಿನಿಮಾದಲ್ಲಿ ಮಾಡಿದಂಥ ಕಿಲ್ಲರ್ ಪಾತ್ರ ನನ್ನ ಹೆಸರಿನ ಭಾಗವಾಗಿಯೇ ಬಿಟ್ಟುಬಿಡ್ತು. ಅವತ್ತಿನಿಂದ ನಾನು ಕಿಲ್ಲರ್ ವೆಂಕಟೇಶ್ ಅಂತೇಳಿ ಪಾಪ್ಯುಲಾರಿಟಿ ಪಡೆದೆ. ಆದರೆ ಇವತ್ತು ನನ್ನ ಪರಿಸ್ಥಿತಿ ಹೇಗಾಗಿದೆ ನೋಡಿ ಅಂತೇಳಿ ಭಾವುಕ ಆಗ್ತಾ ಇದ್ದಾರೆ. ತೆರೆಯ ಮೇಲೆ ಕ್ರೂರ ವಿಲನ್ ಪಾತ್ರಗಳಿಂದ ಗುರುತಿಸಿಕೊಂಡಿದ್ರೂ ಕೂಡ ನಿಜ ಜೀವನದಲ್ಲಿ ತುಂಬ ಸರಳ ಸ್ವಭಾವದವರು ಈ ವೆಂಕಟೇಶು. ಇನ್ನು ಇವರೇ ಹೇಳೋ ಪ್ರಕಾರ ನಾನು ಯಾರ ಬಳಿಗೂ ಕೂಡ ಹೋಗಿ ಹಣವನ್ನು ಕೇಳಲಿಲ್ಲ. ಪ್ರೊಡ್ಯೂಸರ್ ಹತ್ರ ಹೋಗಿ ಸುಮ್ಮನೆ ನಿಂತುಕೊಳ್ತೇನೆ. ಕೆಲವರು ಅರ್ಥ ಮಾಡಿಕೊಂಡು ಸ್ವಲ್ಪ ಸಹಾಯವನ್ನು ಮಾಡ್ತಾರೆ, ಕೆಲವರು ಸ್ವಲ್ಪ ಕೊಟ್ಟು ಮುಂದಕ್ಕೆ ಕಳಿಸ್ತಾರೆ. ಹೀಗೋ ಹಾಗೋ ಹೇಗೋ ಜೀವನ ಒಂದು ಸಾಗ್ತಾ ಇದೆ ಅಂತಲೂ ಕೂಡ ಚಿತ್ರರಂಗದ ವಾಸ್ತವ ಪರಿಸ್ಥಿತಿ ತಮ್ಮ ಬದುಕಿನ ನೈಜ ಚಿತ್ರಣವನ್ನು ತೆರೆದಿಟ್ಟಿದ್ದಾರೆ. 2020ರಲ್ಲಿ ಇವರಿಗೆ ನಿಜವಾದಂಥ ಸಮಸ್ಯೆಗಳು ಶುರುವಾಯಿತು. ಯಾಕೆಂತೇಳಿದ್ರೆ ಅಲ್ಲಿವರೆಗೂ ಕೂಡ ಚೆನ್ನಾಗಿದ್ದಂಥ ವೆಂಕಟೇಶ್ವರ ಬಾಳಲ್ಲಿ ವಿಧಿ ಆಟ ಆಡೋದಕ್ಕೆ ಶುರು ಮಾಡಿದ್ದೆ ಇಲ್ಲಿಂದ. ಹೌದು, 2020ರಲ್ಲಿ ಇವರಿಗೆ ಕಿಡ್ನಿ ವೈಫಲ್ಯ ಆರಂಭದಲ್ಲಿ ಗೊತ್ತಾಗುತ್ತೆ. ಈ ಕಿಡ್ನಿಗೆ ತಗುಲಿದಂಥ ಸೋಂಕು ಇಡೀ ಆರೋಗ್ಯವನ್ನೇ ಹದಗೆಡುವಂತೆ ಮಾಡುತ್ತೆ. ಆ ಸಂದರ್ಭದಲ್ಲಿ ನಟ ಜಗ್ಗೇಶ್ ಅವರು ಸಾಮಾಜಿಕ ಜಾಲತಾಣಗಳ ಮೂಲಕ ಸಹಾಯವನ್ನು ಕೋರಿದರು. ಅವರ ಮನವಿಗೆ ಸ್ಪಂದಿಸಿ ನಟ ದರ್ಶನ್ ಅವರು 1 ಲಕ್ಷ ರೂಪಾಯಿಯನ್ನು ನೆರವು ಕೊಟ್ಟಿದ್ದರು. ಸೃಜನ್ ಲೋಕೇಶ್ 50,000 ರೂಪಾಯಿ ಸಹಾಯ ಮಾಡಿದರು. ಇನ್ನೂ ಅನೇಕರು ಕೂಡ ನೆರವಿಗೆ ಬಂದಿದ್ದಾರೆ ಅಂತೇಳಿ ಇವತ್ತಿಗೂ ಕೂಡ ಅದನ್ನು ಮರೆಯದೆ ಕೃತಜ್ಞತೆಯಿಂದ ನೆನಪಿಸ್ಕೊಳ್ತಾರೆ ವೆಂಕಟೇಶ್. ಇನ್ನು ಕೊರೋನಾ ಸಂದರ್ಭದಲ್ಲಿ ದೇವರ ಕೃಪೆಯಿಂದ ನೆಮ್ಮದಿಯೇ ಇತ್ತು. ಜನರು ಮರೆಯಲಿಲ್ಲ. ಕೆಲವರು ಕರೆ ಮಾಡಿ ಧೈರ್ಯವನ್ನು ತುಂಬಿದರು, ಕೆಲವರು ಹಣವನ್ನು ಕೂಡ ಕಳಿಸಿದ್ರು ಅಂತೇಳಿ ನೆನಪಿಸ್ಕೊಳ್ತಾರೆ ವೆಂಕಟೇಶ್.
ಇನ್ನು ಚಿತ್ರರಂಗದ ಬದಲಾವಣೆಯ ಕುರಿತು ಮಾತನಾಡಿರುವಂತಹ ಕಿಲ್ಲರ್ ವೆಂಕಟೇಶು 2010ರ ನಂತರ ಸಿನಿಮಾ ಕ್ಷೇತ್ರ ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿತ್ತು. ತಂತ್ರಜ್ಞಾನ ವೇಗವಾಗಿ ಬೆಳೆಯಿತು. ಮೊಬೈಲ್ನಲ್ಲೇ ಸಿನಿಮಾ ಮಾಡುವಂಥ ಕಾಲ ಬಂತು. ನಮ್ಮ ಕಾಲದ ಕೆಲಸದ ಶೈಲಿ, ಸೆಟ್ಗಳ ಸಂಸ್ಕೃತಿ, ಕಲಾವಿದರ ನಡುವೆ ಇದ್ದಂಥ ಆತ್ಮೀಯತೆ ಎಲ್ಲವೂ ಕೂಡ ಬದಲಾಗಿ ಬಿಟ್ಟಿದ್ದಾವೆ. ಹೀಗೆ ಹಳೆಯ ದಿನಗಳು ಮತ್ತು ಈಗಿನ ದಿನಗಳು ಹೇಗಿದೆ ಅನ್ನೋದನ್ನು ಕೂಡ ನೆನಪಿಸಿಕೊಂಡು ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಹೀಗಿರುವಂತಹ ವೆಂಕಟೇಶು ಇನ್ನು ಮುಂದೆ ನಟನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದೆ. ಅದಕ್ಕೆ ಅವರು ಕೊಡುವಂಥ ಉತ್ತರ, ನಾನು ಸಿನಿಮಾ ಸಂಪರ್ಕವನ್ನು ಎಂದಿಗೂ ಕೂಡ ಬಿಡೋದು ಕೂಡ ಇಲ್ಲ, ಬಿಡಲೂ ಇಲ್ಲ. ಅವಕಾಶ ಸಿಕ್ಕರೆ ಇವತ್ತಿಗೂ ಕೂಡ ನಾನು ನಟಿಸ್ತೀನಿ. ಆರೋಗ್ಯ ಸುಧಾರಿಸಿಕೊಂಡ ಮೇಲೆ ಮತ್ತೆ ಕ್ಯಾಮ್ರಾ ಮುಂದೆ ನಿಲ್ಲಬೇಕು ಅನ್ನೋದು ನನ್ನ ಆಸೆ. ಈ ರೀತಿಯಾದಂಥ ಆಶಾಭಾವದ ನಡುವೆ ಕಿಲ್ಲರ್ ವೆಂಕಟೇಶ್ ಇಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬೇಕು. ಇನ್ನು ಈ ಜನ್ರೇಷನ್ ಬದಲಾಗಿಬಿಟ್ಟಿದೆ ಸದ್ಯಕ್ಕೆ. ಆಗಿನ ಕೆಲವೇ ಮಂದಿ ಕಲಾವಿದರು ಈಗ ಉಳಿದಿದ್ದಾರೆ. ನಮ್ಮ ಕಾಲದ ಸ್ನೇಹ, ಬಾಂಧವ್ಯ ಈಗ ಯಾವುದೂ ಕೂಡ ಕಾಣಿಸ್ತಿಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ತೆರೆಯ ಮೇಲೆ ಕಠಿಣ ಕಳನಟನಾಗಿ ಗುರುತಿಸಿಕೊಂಡಂತಹ ಕಿಲ್ಲರ್ ವೆಂಕಟೇಶ್ ಅವರ ಕಾಲ ಈಗ ಬದಲಾದರೂ ಕೂಡ, ಅವಕಾಶಗಳು ಕಡಿಮೆ ಆದರೂ ಕೂಡ ಆರೋಗ್ಯದ ತೊಂದರೆಗಳಿಂದ ಮತ್ತೆ ನಟನೆ ಮಾಡಬೇಕು ಅನ್ನುವಂಥ ಹಂಬಲ ಮಾತ್ರ ಇನ್ನೂ ಜೀವಂತವಾಗಿರೋದು ವಿಶೇಷ. ಒಮ್ಮೆ ಕನ್ನಡ ಚಿತ್ರರಂಗದಲ್ಲಿ ಕಳನಟನಾಗಿ ದಿಗ್ಗಜರ ಜೊತೆಗೆ ನಿಂತಿದ್ದಂಥ ಕಿಲ್ಲರ್ ವೆಂಕಟೇಶ್ ಇದೀಗ ಅವಕಾಶಗಳ ಕೊರತೆಯಿಂದ ಸಂಕಷ್ಟಗಳನ್ನು ಅನುಭವಿಸ್ತಿದ್ದಾರೆ. ಅನಾರೋಗ್ಯದ ಸಮಸ್ಯೆಯಿಂದ ಆರ್ಥಿಕ ಅಡಚಣೆಗಳನ್ನು ಮತ್ತು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಇವರ ಬದುಕಿನ ಹೋರಾಟ ಇದೇ ರೀತಿ ಮುಂದುವರಿಯುತ್ತೋ ಅಥವಾ ಈ ಹೋರಾಟಕ್ಕೊಂದು ಅಂತ್ಯ ಸಿಗುತ್ತಾ? ಅಂದರೆ ಇವರ ಎಲ್ಲ ಹೋರಾಟಗಳಿಗೆ, ಆರ್ಥಿಕವಾದಂಥ ಹೋರಾಟ ಆಗಿರ್ಬೋದು ಅಥವಾ ಅವಕಾಶಗಳ ಹೋರಾಟ ಆಗಿರ್ಬೋದು, ಇದಕ್ಕೊಂದು ಅಂತ್ಯ ಸಿಗುತ್ತಾ ಅನ್ನೋದು ಈಗ ಎಲ್ಲರಲ್ಲೂ ಕೂಡ ಇರುವಂಥ ಕುತೂಹಲ. ತೆರೆಯ ಮೇಲೆ ಒಂದು ಕಾಲದಲ್ಲಿ ಕ್ರೂರವಾಗಿ ಕಾಣಿಸಿಕೊಂಡಿದ್ದಂಥ ಈ ನಟನ ಜೀವನ ವಾಸ್ತವದಲ್ಲಿ ಹೋರಾಟದಿಂದ ಕೂಡಿದೆ. ಇಂದಿನ ಈ ಸ್ಥಿತಿ ಕಂಡು ಅನೇಕರು ಮರುಕವನ್ನು ಪಡುತ್ತಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂಥ ಈ ಹಿರಿಯ ನಟನಿಗೆ ಒಂದು ಅವಕಾಶ, ಎರಡನೇದು ಆರ್ಥಿಕವಾದಂಥ ಸಹಾಯ, ಇವೆರಡೂ ಕೂಡ ಸಿಕ್ಕಿದ್ರೆ ಬಹುಶಃ ಅವರ ಬದುಕು ಬದಲಾಗೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಕಿಲ್ಲರ್ ವೆಂಕಟೇಶ್ ಅವರ ಇವತ್ತಿನ ಈ ಪರಿಸ್ಥಿತಿಯನ್ನು ನೋಡಿದ್ರೆ ನಿಮಗೆ ಏನನ್ನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.